This call is now being recorded. Hi students, welcome to the session 7 of Unit 2 Straight Lines. So we just recap the things we have discussed in the previous session. So ಹಿಂದಿನ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೋಡೋಣ. So in the previous session we discussed about 2-point form of a straight line. Hope martilla anta ankoltini. 2-point form of a straight line, that is y minus y1 is equal to y2 minus y1 divided by x2 minus x1 into x minus x1. Okay, so that is the 2-point form of a straight line we have discussed in the previous session. Then problems on that 2-point form we have discussed. We have given some assignments and we have given some multiple choice questions. Then what are the contents we are going to discuss in this session? ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ನಾನು ಅದನ್ನ ಲಾಸ್ಟ್ ಸೆಷನ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ. ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ax plus by plus c is equal to 0. This is called as ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಆ ಒಂದು ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಕೊಟ್ಟಾಗ ಹೌ ಕ್ಯಾನ್ ವಿ ಫೈಂಡ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಅದನ್ನ ನಾವು ನೋಡ್ಕೊಳ್ತೀವಿ, ಫಾರ್ಮುಲಾ ಬರ್ಕೊಳ್ತೀವಿ. ದೆನ್ ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಟು ಫೈಂಡ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ವೈ ಇಂಟರ್ಸೆಪ್ಟ್. ಅಂಡ್ ದೆನ್ we discuss about assignments. I will give simple assignments. ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಇದೆಲ್ಲ. ಮೇ ಬಿ 3 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇನೆ. ಸ್ಲೋಪ್ ಕಂಡಿಲಿಕ್ಕೆ 1 ಮಾರ್ಕ್ಸ್, ಎಕ್ಸ್ ಇಂಟರ್ಸೆಪ್ಟ್ ಕಂಡಿಲಿಕ್ಕೆ 1 ಮಾರ್ಕ್ಸ್, ವೈ ಇಂಟರ್ಸೆಪ್ಟ್ ಕಂಡಿಲಿಕ್ಕೆ 1 ಮಾರ್ಕ್ಸ್ ಇರುತ್ತೆ ಅಷ್ಟೇನೆ. ಓಕೆ, ಸೊ ಪ್ರಾಬ್ಲಮ್ಸ್ ಟು ಫೈಂಡ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಇರುತ್ತೆ. ದೆನ್ ವಿ ವಿಲ್ ಗಿವ್ ಅಸೈನ್ಮೆಂಟ್ ಕ್ವಶನ್ಸ್ ಅಂಡ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, ನಾವು ಇಲ್ಲಿವರೆಗೂ ಯಾವ ಫಾರ್ಮ್ಸ್ ನ ನೋಡಿದೀವಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಯಾವ ಫಾರ್ಮ್ಸ್ ನ ನೋಡಿದೀವಿ? ಜಸ್ಟ್ ವಿ ಕ್ವಿಕ್ಲಿ ರೀಕ್ಯಾಪ್. ಫಸ್ಟ್ ಒನ್ ಈಸ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅಲ್ವಾ? ಸೊ ವಾಟ್ ಈಸ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್? ಜ್ಞಾಪಿಸ್ಕೊಳ್ಳಿ ಏನಿರ್ಬೋದು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿ. ವಿ ಹ್ಯಾವ್ ಡಿಸ್ಕಸ್ ದಟ್ ಒನ್ ಫಸ್ಟ್ ಥರ್ಡ್ ಸೆಷನ್ ಅಲ್ಲಿ ಅದೇ ಡಿಸ್ಕಸ್ ಮಾಡಿರೋದಲ್ವಾ? ಸೊ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ವಿ ಹ್ಯಾವ್ ಡಿಸ್ಕಸ್ಡ್ ಇಸ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. So that is the intercept form of a straight line. Adadmele we have discussed about slope intercept form. Slope intercept form of a straight line is y is equal to mx plus c. That one we discussed. Adadmele we have discussed about slope point form of a straight line. Slope point form of a straight line is y minus y1 is equal to m into x minus x1. This one we have discussed. Adadmele ಹಿಂದಿನ ಸೆಷನ್ ಅಲ್ಲಿ we have discussed about 2-point form. So that is y minus y1 is equal to y2 minus y1 divided by x2 minus x1 into x minus x1 ಅಲ್ವಾ? ಇಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಇದ್ಯಾವ್ದಿದು ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಇದು. ಓಕೆ, ಇಂಟರ್ಸೆಪ್ಟ್ ಫಾರ್ಮ್. ದೆನ್ ದಿಸ್ ಒನ್ ಇಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. Slope intercept form. And then this one is slope point form. Slope point form. And idu 2-point form alva? So istana ನಾವು ಹಿಂದಿನ ತರಗತಿಯಲ್ಲಿ ಹಿಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. Now what we are going to discuss is general form of a straight line. ಹಾಗಾದ್ರೆ ಜನರಲ್ ಫಾರ್ಮ್ ಏನ್ ಬರುತ್ತೆ? Every straight line can be expressed as ax plus by plus c equal to 0, which is known as general equation of a straight line. ನಾವು ಇಲ್ಲಿವರೆಗೂ ಎಷ್ಟು ಸೆಷನ್ಸ್ ಅಲ್ಲಿ ಈ ಎಲ್ಲಾ ಒಂದು ಫಾರ್ಮ್ಗಳ ಮೇಲೆ ನಾವು ಈಕ್ವೇಶನ್ ಸಾಲ್ವ್ ಮಾಡಿದೀವಲ್ಲ, ಈ ಎಲ್ಲಾ ಫಾರ್ಮ್ಗಳಲ್ಲೂ ನಾವು ಮಾಡಿದಾಗ ಆ ಈಕ್ವೇಶನ್ ಅನ್ನ ಹಾಕಿ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಲಾಸ್ಟಿಗೆ ಯಾವ ತರ ಬರ್ತಿತ್ತು ಆನ್ಸರ್? ಇದೇ ಟೈಪ್ ಅಲ್ಲಿ ಬರ್ತಿದ್ದು ಅಲ್ವಾ? ನಾವ್ ಹೇಳ್ತಿದ್ವಿ ಎಕ್ಸ್ ಪಾಸಿಟಿವ್ ಇರೋ ತರ ಬರ್ಕೊಳ್ಳಿ, ಆಮೇಲೆ ವೈ, ಆಮೇಲೆ ಕಾನ್ಸ್ಟೆಂಟ್, ಇದೇ ಟೈಪ್ ಅಲ್ಲೇ ಇರ್ತಿತ್ತು. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ax plus by plus c equal to 0. ಇದೇ ಫಾರ್ಮ್ ಅಲ್ಲಿ ನಾವು ಅದನ್ನ ಫೈನಲ್ ಆಗಿ ಆನ್ಸರ್ ನ ಇಡ್ತಾ ಇದ್ವಿ. ಓಕೆ, ಸೊ ದಟ್ ಈಕ್ವೇಶನ್ ಇಸ್ ಕಾಲ್ಡ್ ಆಸ್ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಇಲ್ಲಿ ಎ ಮತ್ತೆ ಬಿ ಏನಿದೆಯಲ್ಲ, ಸೊ ದೇ ಆರ್ ನಾಟ್ 0 ಸೈಮಲ್ಟೇನಿಯಸ್ಲಿ. ಅಂದ್ರೆ ಎರಡು ಒಟ್ಟಿಗೆ 0 ಆಗಿರಲ್ಲ. ಐದರ್ x0 a 0 ಆಗಿರ್ಬೋದು ಅಥವಾ b 0 ಆಗಬಹುದು ಕೆಲವೊಂದ್ಸರಿ.
ಆದ್ರೆ ಎರಡು ಒಟ್ಟಿಗೆ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಒಟ್ಟಿಗೆ 0 ಆದ್ರೆ c is equal to 0 ಆಗುತ್ತೆ. ಸೊ ದಟ್ ಇಸ್ ನಾಟ್ ಎಟ್ ಆಲ್ ಎ equation of a straight line. ಅರ್ಥ ಆಯ್ತಲ್ಲ? ಹಾಗಾಗಿ what we are taking here is every straight line can be expressed as ax plus by plus c equal to 0, which is known as general equation of a straight line. So ಈ ಒಂದು ಜನರಲ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಅನ್ನ ಯೂಸ್ ಮಾಡಿ we will find slope, x intercept and y intercept. ಹಾಗಾಗಿ ಅದೇನೇನು ಬರುತ್ತೆ ಅಂತ ಕಂಡುಹಿಡಿಯೋಣ. ಓಕೆನಾ? ಫಸ್ಟ್ ನಾವು ax plus by plus c equal to 0 ಇದೆ. we have to write it in terms of y is equal to mx plus c ಫಾರ್ಮ್ ಗೆ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಅದನ್ನ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ax plus by plus c equal to 0 ಇದೆ. ಸೊ ಇದನ್ನ ನಾನು ಈ ಟೈಪ್ ಅಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ by ಇಲ್ಲೇ ಇಟ್ಕೊಂಡಿದ್ದೀನಿ. ದೆನ್ ಐ ಆಮ್ ಶಿಫ್ಟಿಂಗ್ ax ಟು ದಿಸ್ ಸೈಡ್, c ಟು ದಿಸ್ ಸೈಡ್. ಓಕೆ, ಸೊ ax ಈ ಕಡೆ ಬಂದ್ರೆ ಮೈನಸ್ ax ಆಗುತ್ತೆ, ಪ್ಲಸ್ c ಈ ಕಡೆ ಬಂದ್ರೆ ಮೈನಸ್ c ಆಗುತ್ತೆ. ದೆನ್ ವಿ ಹ್ಯಾವ್ y is equal to mx plus c ಫಾರ್ಮ್ ಅಲ್ವಾ? y is equal to mx plus c ಇದೆ. ಬಟ್ ಇಲ್ಲಿ y ಜೊತೆ ಏನಿದೆ? b ಇದೆ. ಹಾಗಾಗಿ ಎರಡು ಸೈಡ್ ಅಲ್ಲಿ ನಾವೇನ್ ಮಾಡ್ತೀವಿ? ಡಿವೈಡೆಡ್ ಬೈ b ಮಾಡ್ತೀವಿ. ಸೊ ಎರಡು ಕಡೆ ನಾವು ಡಿವೈಡ್ ಬೈ b ಮಾಡಿದಾಗ ಏನಾಗುತ್ತೆ? ಇಲ್ಲಿ b ಡಿವೈಡೆಡ್ ಬೈ b ಆಗುತ್ತೆ, b ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ a ಡಿವೈಡೆಡ್ ಬೈ b, ಇಲ್ಲಿ ಮೈನಸ್ c ಡಿವೈಡೆಡ್ ಬೈ b ಆಗುತ್ತೆ. ರೈಟ್? ಸೊ ದಟ್ಸ್ ಒನ್ ವಿ ವಿಲ್ ರೈಟ್ ಇಟ್ ಹಿಯರ್. y is equal to b ಕ್ಯಾನ್ಸಲ್ ಆಯ್ತು, y ತಗೊಂಡಿದ್ದೀವಿ. ಇಲ್ಲಿ ಮೈನಸ್ a ಬೈ b ಇಂಟು ಎಕ್ಸ್, ದೆನ್ ಮೈನಸ್ ಆಫ್ c ಬೈ b ಆಗತ್ತೆ. ಸೊ ನಾವು ಇದನ್ನ y is equal to mx plus c ಫಾರ್ಮ್ ಗೆ ಬರ್ಕೊಂಡ್ವಿ ಅಂತ ಅಂದ್ರೆ ಇಟ್ ವಿಲ್ ಕಮ್ ಲೈಕ್ ದಿಸ್. ಓಕೆ, ಸೊ y is equal to ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಂಡ್ರೆ ನಾವು ಇದನ್ನ y is equal to ಮೈನಸ್ a ಬೈ b ಇಂಟು ಎಕ್ಸ್, y equal to mx plus c ಅಲ್ವಾ? ಪ್ಲಸ್ ಆಫ್ ಮೈನಸ್ c ಬೈ b ಬರ್ಕೊಂಡ್ವಿ. ಆಯ್ತಾ? ಈ ಟೈಪ್ ಅಲ್ಲಿ ಬರುತ್ತೆ. y is equal to minus a by b x plus minus of c by b. It will come like this. So ಇದನ್ನ ನಾವು y is equal to mx plus c ಜೊತೆ ಕಂಪೇರ್ ಮಾಡೋಣ. y is equal to mx plus c ಜೊತೆ ಕಂಪೇರ್ ಮಾಡಿದ್ರೆ ಜಸ್ಟ್ ಐ ಕ್ಯಾನ್ ಅಬ್ಸರ್ವ್ ಹಿಯರ್, y ಜಾಗದಲ್ಲಿ y ಇದೆ, m ಜಾಗದಲ್ಲಿ ಮೈನಸ್ a by b ಇದೆ, x ಜಾಗದಲ್ಲಿ x ಇದೆ, ದೆನ್ c ಜಾಗದಲ್ಲಿ ಮೈನಸ್ c by b ಇದೆ. ಇಲ್ಲಿ m ಅಂದ್ರೇನು? ಸ್ಲೋಪ್. c ಅಂದ್ರೇನು? y ಇಂಟರ್ಸೆಪ್ಟ್ ಅಲ್ವಾ? ಸೊ ಇಫ್ ಯು ಕಂಪೇರ್ ದೀಸ್ ಟು ಈಕ್ವೇಶನ್ಸ್, y ಜಾಗದಲ್ಲಿ y ಇದೆ, m ಜಾಗದಲ್ಲಿ ಮೈನಸ್ a ಬೈ b ಇದೆ, therefore slope is minus a by b. and then x ಜಾಗದಲ್ಲಿ x as usual ಇದೆ, then c ಜಾಗದಲ್ಲಿ ಮೈನಸ್ ಆಫ್ c by b ಇದೆ. ಇಲ್ಲಿ c ಅಂದ್ರೆ ಇಟ್ ಈಸ್ y ಇಂಟರ್ಸೆಪ್ಟ್. ಸೊ ಅದನ್ನ ನಾವು ಬರ್ಕೊಂಡಾಗ if you compare y is equal to mx plus c and this equation, what we get here? ಸ್ಲೋಪ್ m is equal to ಮೈನಸ್ a by b ಬರುತ್ತೆ. ಕಂಪೇರ್ ಮಾಡಿದ್ರೆ m ಜಾಗದಲ್ಲಿ ಮೈನಸ್ a by b ಇದೆ ಅಂಡ್ c ಜಾಗದಲ್ಲಿ ಮೈನಸ್ c by b ಇದೆ. ಇಲ್ಲಿ c ಮೀನ್ಸ್ ಇಟ್ ಈಸ್ y ಇಂಟರ್ಸೆಪ್ಟ್. ಇಲ್ಲಿ c by b ಅಂದ್ರೆ c is what ಹಿಯರ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ax plus by plus c ನಲ್ಲಿ ಏನಿದೆಯಲ್ಲ ಆ c ಇದು y ಇಂಟರ್ಸೆಪ್ಟ್ c. ಓಕೆ, ಹಾಗಾಗಿ c ನ ಬಿಟ್ಬಿಡಿ, y ಇಂಟರ್ಸೆಪ್ಟ್ ಅಂತ ತಗೊಳ್ಳಿ ಅಷ್ಟೇ. ಸೊ m is equal to ಮೈನಸ್ a by b, y intercept is minus c by b. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ದ ಫಾರ್ಮುಲಾ ಫಾರ್ ಸ್ಲೋಪ್ ಹಿಯರ್. m ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, y ಇಂಟರ್ಸೆಪ್ಟ್ ಫಾರ್ಮುಲಾ ಮೈನಸ್ c by b ಇದೆ. ನೆಕ್ಸ್ಟ್ ಅಗೈನ್ ಸೇಮ್ ಅದೇ ಒಂದು ಈಕ್ವೇಶನ್ ನ ಇನ್ನೊಂದು ಸ್ವಲ್ಪ ರಿಡ್ಯೂಸ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ವಿ ಹ್ಯಾವ್ ಟು ಫೈಂಡ್ ಸ್ಲೋಪ್, ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಇಂಟರ್ಸೆಪ್ಟ್, ವಿ ಹ್ಯಾವ್ ಟು ಫೈಂಡ್ y ಇಂಟರ್ಸೆಪ್ಟ್ ಅಲ್ವಾ? ಹಾಗಾಗಿ ನಾನು ಇದನ್ನ ಇಂಟರ್ಸೆಪ್ಟ್ ಫಾರ್ಮ್ ಗೆ ರೆಡ್ಯೂಸ್ ಮಾಡ್ತಾ ಇದೀನಿ. ಸೊ ವಾಟ್ ಈಸ್ ದಟ್ ಇಂಟರ್ಸೆಪ್ಟ್ ಫಾರ್ಮ್? It is in the form x by a plus y by b is equal to 1. ಈ ಫಾರ್ಮ್ ಗೆ ನಾನು ಈ ಈಕ್ವೇಶನ್ ಅನ್ನ ರೆಡ್ಯೂಸ್ ಮಾಡ್ತೀನಿ. ಹಾಗಾಗಿ ಏನ್ ಮಾಡಿದೆ? I have kept it here, ax plus by ಒಂದೇ ಕಡೆ ಇಟ್ಕೊಂಡು I have shifted this c to this side. ಸೊ ಈ c ಈ ಕಡೆ ಬಂದ್ರೆ ಏನಾಯ್ತು? ಮೈನಸ್ c ಆಯ್ತು. ದೆನ್ ಇಲ್ಲಿ ಏನ್ ಬರಬೇಕು? 1 ಬರ್ಬೇಕಲ್ವಾ? ಹಾಗಾಗಿ ಇಲ್ಲಿ ಮೈನಸ್ c ಇದೆ ಅಲ್ವಾ? ಸೊ ಡಿವೈಡ್ ಬೋತ್ ಸೈಡ್ಸ್ ಬೈ ಮೈನಸ್ ಸಿ. ಎರಡು ಕಡೆ ಏನ್ ಮಾಡಿ? ಮೈನಸ್ ಸಿ ಇಂದ ಡಿವೈಡ್ ಮಾಡಿ. ಓಕೆ, ಸೊ ಮೈನಸ್ ಸಿ ಇಂದ ಮಾಡಬಹುದು, ದೆನ್ ಅಥವಾ ಮೈನಸ್ ಇಂದ ಮಲ್ಟಿಪ್ಲೈ ಕೂಡ ಮಾಡಬಹುದು. ಸೊ ಮೈನಸ್ ಸಿ ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಮೈನಸ್ ಎ ಬೈ ಸಿ ಆಗತ್ತೆ, ಇಲ್ಲಿ ಮೈನಸ್ ಬಿ ಬೈ ಸಿ ಆಗತ್ತೆ, ಇಲ್ಲಿ ಪ್ಲಸ್ 1 ಆಗತ್ತೆ. ಸೊ ವಿ ಗೆಟ್ ದಟ್ ಒನ್. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಎಕ್ಸ್ ಬೈ ಎ ಫಾರ್ಮ್ ಗೆ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆ ಸಿ ಬೈ ಎ ಏನಾಗಿದೆಯಲ್ಲ ಅದು ಕೆಳಗಡೆ ಬಂದ್ಬಿಡುತ್ತೆ. a ನ್ಯೂಮರೇಟರ್ ಇರೋದು it will comes to denominator. So minus c by a and here y by minus c by b is equal to plus 1 ಆಗುತ್ತೆ.
ಸೊ ಅದನ್ನ ಕರೆಕ್ಟ್ ಆಗಿ ಬರ್ಕೊಂಡ್ರೆ ಇಟ್ ಬಿಕಮ್ಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಮೈನಸ್ ಆಫ್ ಸಿ ಬೈ ಎ ಪ್ಲಸ್ ವೈ ಹೋಲ್ ಡಿವೈಡೆಡ್ ಬೈ ಮೈನಸ್ ಆಫ್ ಸಿ ಬೈ ಬಿ ಇಸ್ ಈಕ್ವಲ್ ಟು 1 ಆಯ್ತು. ಇಲ್ಲಿ ಮೈನಸ್ ಸಿ ಬೈ ಎ ಜಾಗದಲ್ಲಿ ಎ ಯಾವ ಜಾಗದಲ್ಲಿ ಇದೆ? ಅದು ಎ ಜಾಗದಲ್ಲಿ. ಇಲ್ಲಿ ಎ ಅಂದ್ರೆ ಏನು? ಇದು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಇಲ್ಲಿ ಎ ಅಂದ್ರೆ ಅದು ಎಕ್ಸ್ ಇಂಟರ್ಸೆಪ್ಟ್, ಇಲ್ಲಿ ಬಿ ಅಂದ್ರೆ ಅದು ವೈ ಇಂಟರ್ಸೆಪ್ಟ್. ಹಾಗಾಗಿ ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಜಾಗದಲ್ಲಿ ಏನಿದೆ? ಮೈನಸ್ ಸಿ ಬೈ ಎ ಇದೆ. ವೈ ಇಂಟರ್ಸೆಪ್ಟ್ ಜಾಗದಲ್ಲಿ ಏನಿದೆ? ಮೈನಸ್ ಸಿ ಬೈ ಬಿ ಇದೆ. ಹಾಗಾಗಿ ಇಫ್ ಯು ಕಂಪೇರ್ ದಿಸ್ ಈಕ್ವೇಶನ್ ವಿತ್ x by a plus y by b equal to 1. Here a is x intercept, b is y intercept. So if you simplify that, compare ಮಾಡಿ ಬರ್ಕೊಂಡ್ರೆ x intercept ಏನಾಯ್ತು? minus c by a ಆಯ್ತು. ಮತ್ತೆ y intercept ಏನಾಯ್ತು? minus c by b ಆಯ್ತು. ಸೊ ಪ್ರೀವಿಯಸ್ ಅಲ್ಲಿ ನಾವು m ಸ್ಲೋಪ್ ಕಂಡುಹಿಡ್ಕೊಂಡಿದ್ವಿ. ಅಲ್ಲಿ ಸ್ಲೋಪ್ ಏನಾಗಿತ್ತು? ಮೈನಸ್ a by b ಆಗಿತ್ತು. y intercept ಮೈನಸ್ c by b ನೇ ಬಂದಿತ್ತು. ಜೊತೆಗೆ ಇಲ್ಲಿ ನಾವು ಎಕ್ಸ್ ಇಂಟರ್ಸೆಪ್ಟ್ ಅನ್ನ ಕೂಡ ನಾವು ಕಂಡುಹಿಡಿದಿದ್ದೀವಿ. ಸೊ ವಿ ಗಾಟ್ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಇಸ್ ಮೈನಸ್ ಸಿ ಬೈ ಬಿ ಅಂಡ್ ದ ಸ್ಲೋಪ್ ಇಸ್ ಮೈನಸ್ ಎ ಡಿವೈಡೆಡ್ ಬೈ ಬಿ. ಅವನ್ನ ನಾವಿಲ್ಲಿ ನೀಟಾಗಿ ಬರ್ಕೊಂಡಿದ್ದೀವಿ. ಸೊ ಫೈನಲಿ ಫಾರ್ ದ ಜನರಲ್ ಫಾರ್ಮ್ ಆಫ್ ದ ಈಕ್ವೇಶನ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0, ಆ ಒಂದು ಈಕ್ವೇಶನ್ಗೆ ಸ್ಲೋಪ್ ಏನಾಗುತ್ತೆ? ಮೈನಸ್ ಎ ಬೈ ಬಿ ಆಗುತ್ತೆ. ದೆನ್ ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತೆ? ಮೈನಸ್ ಸಿ ಬೈ ಎ ಆಗುತ್ತೆ. ವೈ ಇಂಟರ್ಸೆಪ್ಟ್ ಏನಾಗುತ್ತೆ? ಮೈನಸ್ ಸಿ ಬೈ ಬಿ ಆಗುತ್ತೆ. ಸೊ ಫಾರ್ ದ ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ವಿ ಹ್ಯಾವ್ ಸ್ಲೋಪ್ ಫಾರ್ಮುಲಾ ಇಸ್ ಮೈನಸ್ ಎ ಬೈ ಬಿ, ಎಕ್ಸ್ ಇಂಟರ್ಸೆಪ್ಟ್ ಇಸ್ ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಇಸ್ ಮೈನಸ್ ಸಿ ಬೈ ಬಿ. ಯು ಕ್ಯಾನ್ ಅಬ್ಸರ್ವ್ ಆಲ್ ಆರ್ ಮೈನಸ್, ಮೂರು ಮೈನಸ್ ಇದೆ. ಇಲ್ಲಿ ಎ ಬೈ ಬಿ, ಎಕ್ಸ್ ಇಂಟರ್ಸೆಪ್ಟ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಸಿ ಡಿವೈಡೆಡ್ ಬೈ ಬಿ ಅಷ್ಟೇ. ಎಲ್ಲದಕ್ಕೂ ಮೈನಸ್ ಇದೆ. ನಿಮಗೆ ಈ ತರ ಒಂದು ಈಕ್ವೇಶನ್ ಕೊಡ್ತಾರೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಂದ್ರೆ ಎ ಜಾಗದಲ್ಲಿ ಏನೋ ಒಂದು ಕಾನ್ಸ್ಟೆಂಟ್ ಇರುತ್ತೆ, ಬಿ ಜಾಗದಲ್ಲಿ ಏನೋ ಒಂದು ಕಾನ್ಸ್ಟೆಂಟ್ ಇರುತ್ತೆ, ಸಿ ಜಾಗದಲ್ಲೂ ಕೂಡ ಯಾವುದೋ ಒಂದು ಕಾನ್ಸ್ಟೆಂಟ್ ಇರುತ್ತೆ. ಅಲ್ಲಿ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಎ ಏನ್ ಕೊಟ್ಟಿದ್ದಾರೆ, ಬಿ ಏನ್ ಕೊಟ್ಟಿದ್ದಾರೆ, ಸಿ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಆ ಎ ಬಿ ಸಿ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ, ಯು ಗೆಟ್ ದ ವ್ಯಾಲ್ಯೂ ಆಫ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, y intercept. That's very simple one. Okay, now we will go for problems. Before that, once again remember these things. Slope formula is minus a divided by b, x intercept formula is minus c divided by a, y intercept formula is minus c divided by b. ಜ್ಞಾಪಕ ಇಟ್ಕೊಳ್ಳಿ. ಇದರ ಮೇಲೆ we will do the problems now. So for a given equation x minus 3y plus 2 equal to 0, find slope, x intercept and y intercept. Okay, ಇದು ಯಾವ ಫಾರ್ಮುಲಾ ಇದೆ? ಇದು ಈಕ್ವೇಶನ್, ಇಟ್ ಇಸ್ ಆಫ್ ದ ಫಾರ್ಮ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಜನರಲ್ ಫಾರ್ಮ್ ಅಲ್ಲಿ ಇದೆ ಅಂತಾನೆ ನೀವು ತಿಳ್ಕೋಬೇಕು ಅಲ್ವಾ? ಫಸ್ಟ್ ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳೋಣ. ಗಿವನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಇಸ್ x minus 3y plus 2 equal to 0. ಈ ಒಂದು ಈಕ್ವೇಶನ್ ಅನ್ನ ಯಾವ ಈಕ್ವೇಶನ್ ಜೊತೆ ಕಂಪೇರ್ ಮಾಡಬೇಕು? ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಜೊತೆ ಕಂಪೇರ್ ಮಾಡಬೇಕು. What is the general form of equation of straight line? It is ax plus by plus c equal to 0. So that is the general form of equation. ಈ equation ಜೊತೆ ಕೊಟ್ಟಿರ್ತಕ್ಕಂಥ equation ನ ಕಂಪೇರ್ ಮಾಡಿದ್ರೆ we get what is the value of a. Okay, we will find here what is the value of a, what is the value of b and what is c. ಕಂಪೇರ್ ಮಾಡಿ ಬರ್ಕೊಳ್ತೀವಿ a b c. ಅದಾದ ಮೇಲೆ ನಾವೇನ್ ಫೈಂಡ್ ಔಟ್ ಮಾಡ್ತೀವಿ? we find slope, we find x intercept, we find y intercept by using formulas. So if you compare here, what you get, ಇಲ್ಲಿ a ಜಾಗದಲ್ಲಿ ax ಅಂದ್ರೆ a ಜಾಗದಲ್ಲಿ ಏನಿದೆ? ಇಲ್ಲಿ x ಜೊತೆ ಏನು ಇಲ್ಲ ಅಂದ್ರೆ ಅಲ್ಲಿ ಏನಿದೆ ಅಂತ 1 ಇದೆ ಅಂತ ಅರ್ಥ. therefore a is equal to 1. b ಜಾಗದಲ್ಲಿ ಏನಿದೆ? -3 ಇದೆ, because it is of the form ax plus by ಅಲ್ವಾ? ಸೊ ಇದನ್ನ ನಾವು ಪ್ಲಸ್ ಆಫ್ ಮೈನಸ್ ಅಂತ ಬರ್ಕೋಬಹುದು, ಪ್ಲಸ್ ಆಫ್ -3 ಅಂತ ಬರ್ಕೋಬಹುದು. ಹಾಗಾಗಿ ಬಿ ಜಾಗದಲ್ಲಿ ಏನಿದೆ? -3 ಇದೆ. ದೆನ್ ಸಿ ಜಾಗದಲ್ಲಿ ಏನಿದೆ? ಪ್ಲಸ್ ಸಿ ಅಂದ್ರೆ +2. ಸೊ ಸಿ ಜಾಗದಲ್ಲಿ 2 ಇದೆ. ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ -3, ಸಿ ಜಾಗದಲ್ಲಿ 2 ಇದೆ. ಸೊ ಕಂಪೇರ್ ಮಾಡಿದಾಗ ವಿ ಗೆಟ್ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು -3 ಅಂಡ್ ಸಿ ಈಕ್ವಲ್ ಟು 2. ನೌ ವಿ ಹ್ಯಾವ್ ಟು ಫೈಂಡ್ ಸ್ಲೋಪ್.
So what is slope here? Minus a by b. Slope formula ಏನಿದೆ? Minus a by b ಇದೆ. ಅದನ್ನ ಬರ್ಕೊಂಡಿದೀವಿ. Minus a divided by b. Then a ಜಾಗದಲ್ಲಿ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ? a ಜಾಗದಲ್ಲಿ 1 ಹಾಕಿದೀವಿ. b ಜಾಗದಲ್ಲಿ -3 ಬರ್ಕೊಂಡಿದೀವಿ. ಮೈನಸ್ ಫಾರ್ಮುಲಾದ್ದು a1 b -3 ಬರ್ಕೊಂಡಿದೀವಿ. ಸೊ ಇಲ್ಲಿ ಮೈನಸ್ ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಬಿಕಮ್ 1/3. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಲೋಪ್. ಸೊ ಸ್ಲೋಪ್ ಏನಾಯ್ತು? 1 divided by 3 ಉಳಿಯಿತು. Similarly, now we find x-intercept. X-intercept formula ಏನು? Minus c divided by a. X-intercept formula is minus of c divided by a. That is the formula. Again, c ಜಾಗದಲ್ಲಿ ಏನಿದೆ? 2 ಇದೆ. So c ಜಾಗದಲ್ಲಿ 2 ಬರ್ಕೊಂಡಿದ್ದೀನಿ. a ಜಾಗದಲ್ಲಿ ಏನಿದೆ? 1 ಇದೆ. a ಜಾಗದಲ್ಲಿ 1 ಬರ್ಕೊಂಡಿದ್ದೀನಿ. So minus c divided by a is the formula. So that is minus 2 divided by 1. So 2 minus 2 divided by 1 is, the value is minus 2. Then y-intercept find out ಮಾಡೋಣ. Y-intercept formula ಏನು? Minus c divided by b. ಜ್ಞಾಪಕ ಇಟ್ಕೊಳ್ಳಿ, slope is minus a divided by b. X-intercept is minus c divided by a. Y-intercept is minus c divided by b. Again, c ಜಾಗದಲ್ಲಿ ಏನಿದೆ? 2 ಇದೆ. b ಜಾಗದಲ್ಲಿ -3 ಇದೆ. c is 2 and b is -3. Right? Then ಇಲ್ಲಿ ಈ ಮೈನಸ್ ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. Then it remains with 2 divided by 3. So what we got finally? ಏನೇನ್ ವ್ಯಾಲ್ಯೂಸ್ ಬಂತು ನಮ್ಗೀಗ? ಸ್ಲೋಪ್. Therefore what we got here ನೀವು ಬರ್ಕೋಬಹುದು. Therefore slope, that is m is equal to 1/3. That is the slope. Then x-intercept, what we got? X-intercept, that is -2. Then y-intercept, what we got here? It is 2 divided by 3. Okay, so those are the values we got. Therefore slope is 1/3, x-intercept is -2, and y-intercept is 2 divided by 3. So these are the values we got it here. ಆಯ್ತಾ? ಸೊ ಕೊಟ್ಟಿರತಕ್ಕಂಥ ಈಕ್ವೇಶನ್ ಅನ್ನ ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಎ ಬಿ ಸಿ ಏನ್ ಬರುತ್ತೆ ಬರ್ಕೊಳ್ಳಿ. ಸ್ಲೋಪ್, x-intercept, y-intercept ಫಾರ್ಮುಲಾ ಬರ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮಾಡಿ, ಸಿಂಪ್ಲಿಫೈ ಮಾಡಿ. ವಿ ಗೆಟ್ ಸ್ಲೋಪ್, x-intercept and y-intercept. Okay, now we go for another one. Find the slope, x-intercept and y-intercept for the equation of a straight line 2x plus 4y plus 6 equal to 0. As usual, ಕೊಟ್ಟಿರತಕ್ಕಂಥ ಈಕ್ವೇಶನ್ ಏನು? 2x plus 4y plus 6 equal to 0. ಕಂಪೇರ್ ಮಾಡಿ ಅದನ್ನ. ಕಂಪೇರಿಂಗ್ ವಿತ್ ಜನರಲ್ ಫಾರ್ಮ್ ax plus by plus c equal to 0 ಜೊತೆ ಕಂಪೇರ್ ಮಾಡಿ. ಆಗ ಏನೇನ್ ಬರುತ್ತೆ ಬರ್ಕೊಳ್ಳಿ. ಸೊ ಇಲ್ಲಿ ax, ಸೊ a ಜಾಗದಲ್ಲಿ ಏನಿದೆ? 2 ಇದೆ. b ಜಾಗದಲ್ಲಿ ಏನಿದೆ? 4 ಇದೆ. c ಜಾಗದಲ್ಲಿ ಏನಿದೆ? 6 ಇದೆ. ಸೊ ax plus by plus c ಫಾರ್ಮುಲಾ a ಜಾಗದಲ್ಲಿ 2, b ಜಾಗದಲ್ಲಿ 4, c ಜಾಗದಲ್ಲಿ 6 ಇಷ್ಟನ್ನ ಬರ್ಕೊಂಡಿದ್ದೀವಿ. ನೌ ವಿ ಹ್ಯಾವ್ ಟು ಫೈಂಡ್ ಸ್ಲೋಪ್. ವಾಟ್ ಇಸ್ ಸ್ಲೋಪ್? minus a divided by b. Minus a divided by b ಅಂದ್ರೆ it is minus of 2 divided by 4, because we know that here a ಜಾಗದಲ್ಲಿ ನಾವೇ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕಾಗುತ್ತೆ. in the place of a we have to put 2, in the place of b we have to put 4. So that is minus of 2 divided by 4. So 2 1s are 2 2s are. Therefore the answer is -1/2. So ಅದನ್ನ ಬೇಕಾದ್ರೆ ಬರ್ಕೋಬಹುದು. Therefore slope m is equal to -1 divided by 2 alva. Next, x-intercept formula ಏನು? minus c divided by a. What is c here? c is 6. What is a here? a is 2. ಅದನ್ನ ಬರ್ಕೊಂಡಿದೀವಿ. minus of 6 divided by 2. So 2 1s are 2 3s are. So we get the answer is -3. That is x-intercept is equal to -3 alva. Next, we will go for y-intercept. Y-intercept formula ಏನು? minus c divided by b. Again, what is c? It is 6. What is b? It is 4. Okay, b is 4 here. Then 2 2s are 4 ಬರುತ್ತೆ. So 2 2s are 4, 2 3s are 6. So 6 divided by 4 ಇದೆ. 2 ಇಂದ ಡಿವೈಡ್ ಮಾಡಿ. 2 2s are 4 ಆಗುತ್ತೆ. 2 3s are 6 ಆಗುತ್ತೆ. So we get the value is -3/2. That is y-intercept is equal to
minus 3 divided by 2. That is the answer. So therefore, ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ಕಂಪೇರ್ ಮಾಡಿದ್ವಿ. We got a equal to 2, b equal to 4, c is equal to 6 our values ಬಂದಿತ್ತು. Then ಅದನ್ನ ನಾವು ಸ್ಲೋಪ್ x intercept y intercept ಫಾರ್ಮ್ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ವಿ. We got slope is minus 1 by 2, x intercept is minus 3, and y intercept is minus 3 divided by 2. Now we move on to the another problem here. Find the slope intercept form of a straight line from the general form 3x minus 2y minus 4 equal to 0, and hence find slope and y intercept. ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಫಸ್ಟ್ ಫೈಂಡ್ ದ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಫ್ರಮ್ ಎ ಗಿವನ್ ಲೈನ್. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಇಂದ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಯಾವ್ದದು? y is equal to mx plus c. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ y is equal to mx plus c ಫಾರ್ಮ್ಗೆ ಕನ್ವರ್ಟ್ ಮಾಡಿ ಫಸ್ಟ್. ಅದಾದ ನಂತರ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಸ್ಲೋಪ್ ಮತ್ತೆ y ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಬೇಕು. ಯಾಕೆ? ಬಿಕಾಸ್ ಯು ನೋ ದಟ್ ಈ ಒಂದು ಈಕ್ವೇಶನ್ಗೆ ನಾವು ಕನ್ವರ್ಟ್ ಮಾಡಿದ್ರೆ ಇಲ್ಲಿ m ಏನ್ ಹೇಳುತ್ತೆ? ಸ್ಲೋಪ್ ಹೇಳುತ್ತೆ. ಸಿ ಏನ್ ಹೇಳುತ್ತೆ? y ಇಂಟರ್ಸೆಪ್ಟ್ ಹೇಳುತ್ತೆ ಅಲ್ವಾ? ಸೊ ಹಾಗಾಗಿ ನೀ ಈಕ್ವೇಶನ್ ಕಂಡಿಡಿದ್ರೆ ಸಾಕು. ದೆನ್ ಡೈರೆಕ್ಟ್ಲಿ m ಜಾಗದಲ್ಲಿ ಏನಿದೆ ಅದನ್ನ ಸ್ಲೋಪ್ ಅಂತ ಬರ್ಕೊಳ್ತೀವಿ, ಸಿ ಜಾಗದಲ್ಲಿ ಏನಿದೆ ಅದನ್ನ y ಇಂಟರ್ಸೆಪ್ಟ್ ಅಂತ ಬರ್ಕೊಳ್ತೀವಿ. ಓಕೆ, ದೆನ್ ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್? ದೇ ಆರ್ ಗಿವನ್ ಇಟ್ ಈಸ್ 3x minus 2y minus 4 equal to 0 ಕೊಟ್ಟಿದ್ದಾರೆ. 3x minus 2y minus 4 equal to 0, ರೈಟ್? ನನಗೆ ಯಾವ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು? y is equal to mx plus c ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ ಮೈನಸ್ 2y ಇದೆ. ಈ ಮೈನಸ್ 2y ನ ಬೇಕಾದ್ರೆ ಆ ಕಡೆ ಶಿಫ್ಟ್ ಮಾಡಿ, ಅವಾಗ ಏನಾಗುತ್ತೆ? ಪ್ಲಸ್ 2y ಆಗತ್ತೆ. ಅಥವಾ ಮೈನಸ್ 2y ನ ಇಲ್ಲೇ ಇಟ್ಕೊಂಡು 3x minus 4 ನ ಈ ಕಡೆ ಶಿಫ್ಟ್ ಮಾಡಿ. ಒಟ್ಟಿನಲ್ಲಿ y ಒಂದ್ ಸೈಡು, ಉಳಿದಿರೋ ಟರ್ಮ್ಸ್ ಎಲ್ಲ ಇನ್ನೊಂದ್ ಸೈಡು ಇಟ್ಕೋಬೇಕಾಗತ್ತೆ. ಓಕೆ, ಸೊ ನಾನೇನ್ ಮಾಡಿದೀನಿ? ಮೈನಸ್ 2y ನೇ ಶಿಫ್ಟ್ ಮಾಡ್ಬಿಟ್ಟಿನಿ. ಮೈನಸ್ 2y ಹ್ಯಾವ್ ಶಿಫ್ಟೆಡ್ ಟು ದಿಸ್ ಸೈಡ್. ಸೊ ಮೈನಸ್ 2y ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 2y ಆಗತ್ತೆ. ಸೊ 2y ಬರ್ಕೊಂಡಿದ್ದೀನಿ. ದೆನ್ ಪ್ಲಸ್ 3x minus 4 ಇಲ್ಲೇ ಇರುತ್ತೆ. ಓಕೆ, ಪ್ಲಸ್ 3x minus 4 ಇಲ್ಲೇ ಇರುತ್ತೆ. ಸೊ ಅದು ಹಾಗೆ ಬರ್ಕೊಂಡಿದ್ದೀವಿ. ಸೊ 2y is equal to 3x minus 4. ಸ್ಟಿಲ್ ನಮಗೆ ಜನರಲ್ ಫಾರ್ಮ್ಗೆ ಬಂದಿಲ್ಲ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ಬಂದಿಲ್ಲ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ y ಜೊತೆ ಏನಿರುತ್ತೆ? ಏನು ಇರಲ್ಲ ಅಲ್ವಾ? ಇಲ್ಲಿ y ಜೊತೆ ಏನಿದೆ? 2 ಇದೆ. ಸೊ 2 ಇರೋದ್ರಿಂದ ಏನ್ ಮಾಡಿ? ಡಿವೈಡ್ ಬೋತ್ ಸೈಡ್ಸ್ ಬೈ 2. ಏನ್ ಮಾಡಬೇಕು? ಡಿವೈಡ್ ಬೋತ್ ಸೈಡ್ಸ್ ಬೈ 2. ಎರಡು ಕಡೆ 2 ಇಂದ ಡಿವೈಡ್ ಮಾಡಿ. ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್? ಡಿವೈಡೆಡ್ ಬೈ 2, ಹಿಯರ್ ಆಲ್ಸೋ ಡಿವೈಡೆಡ್ ಬೈ 2, ಹಿಯರ್ ಆಲ್ಸೋ ಡಿವೈಡೆಡ್ ಬೈ 2. ಪ್ರತಿಯೊಂದು ಟರ್ಮ್ ನ 2 ಇಂದ ಡಿವೈಡ್ ಮಾಡ್ತಾ ಇದೀವಿ. ಯಾಕೆ? ವಿ ಆರ್ ಕನ್ವರ್ಟಿಂಗ್ ದಟ್ ಒನ್ ಟು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಆ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡಲೇಬೇಕು, ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ವಿ ಗಾಟ್ y. ದೆನ್ ಇಲ್ಲಿ 3 ಡಿವೈಡೆಡ್ ಬೈ 2 x, ಇಲ್ಲಿ ಮೈನಸ್ ಆಫ್ 4 ಡಿವೈಡೆಡ್ ಬೈ 2 ಇದೆ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಇಫ್ ಯು ಸಿಂಪ್ಲಿಫೈ, y is equal to 3 by 2 x ಹಾಗೆ ಇರುತ್ತೆ. ಇಲ್ಲಿ 2 1s are 2 2s are, ಸೊ 2 ಉಳಿಯುತ್ತೆ. ಸೊ y is equal to 3 by 2 x minus 2. ಸೊ ದಟ್ ಈಸ್ ದ ಫಾರ್ಮ್ ಆಫ್ y is equal to mx plus c. ಅದೇ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ y is equal to mx plus c. ಇವನ್ ಸ್ಟಿಲ್ ಫರ್ದರ್ ನೀವು ಇನ್ನೂ ಒಂದು ಸ್ಟೆಪ್ ಅಲ್ಲಿ ಬರಿಬಹುದು ಇದನ್ನ. ಹೇಗೆ ಅಂದ್ರೆ ಎಕ್ಸಾಕ್ಟ್ ಬರೆಯೋದಾದ್ರೆ y is equal to 3 by 2 x plus of minus 2. ಇದು y is equal to mx plus c ಆಗತ್ತೆ. ಇದು ಆಕ್ಚುಲಿ y is equal to mx plus c ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗತ್ತೆ ಅಲ್ವಾ? ಸೊ ಈಗ ನಾವೇನ್ ಮಾಡೋಣ? ಟು ಫೈಂಡ್ ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್, ಕಂಪೇರ್ ದೀಸ್ ಟು ಈಕ್ವೇಶನ್ಸ್. ಈ y is equal to mx plus c ಜಾಗಕ್ಕೆ ಬರ್ದ್ಬಿಟ್ಟಿದೀವಿ. ಇಲ್ಲಿ m ಜಾಗದಲ್ಲಿ ಏನ್ ಬರ್ದಿದೆ? 3 by 2 ಇದೆ. c ಜಾಗದಲ್ಲಿ ಏನಿದೆ? ಮೈನಸ್ 2 ಇದೆ ಅಲ್ವಾ? ಇಲ್ಲಿ m ಅಂದ್ರೆ ಏನು? ಸ್ಲೋಪ್. c ಅಂದ್ರೆ ಏನು? y ಇಂಟರ್ಸೆಪ್ಟ್. ಅದನ್ನ ಬರ್ಕೊಳ್ತೀವಿ. ಸೊ ಇಫ್ ಯು ಕಂಪೇರ್ ದಿಸ್ ಟು, ಸ್ಲೋಪ್ m is equal to 3 divided by 2 and y intercept is minus 2. m ಜಾಗದಲ್ಲಿ 3 by 2 ಇದೆ, c ಜಾಗದಲ್ಲಿ ಮೈನಸ್ 2 ಇದೆ. m ಅಂದ್ರೆ ಸ್ಲೋಪ್, c ಅಂದ್ರೆ y intercept. Therefore slope is 3 divided by 2 and y intercept is minus 2. Okay, so that is what the equation. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಈಕ್ವೇಶನ್ ಅನ್ನ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡಿದ್ದೀವಿ. ಅಂದ್ರೆ y is equal to mx plus c ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀವಿ. ಅದನ್ನ ಕಂಪೇರ್ ಮಾಡಿ ಸ್ಲೋಪ್ ಮತ್ತೆ y ಇಂಟರ್ಸೆಪ್ಟ್ ಅನ್ನ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, now we are going to another one. Very simple again.
ಫಸ್ಟ್ ಟೂ ಪ್ರಾಬ್ಲಮ್ಸ್ ಇತ್ತಲ್ಲ ಆ ಟೈಪ್ ಅಲ್ಲಿ. ಫೈಂಡ್ ದ ಸ್ಲೋಪ್ x intercept and y intercept of a line 2x minus 3y minus 7 equal to 0. As you know, this is equation in the form ax plus by plus c equal to 0. Okay, what is in the place of a ಜಾಗದಲ್ಲಿ 2 ಇದೆ, b ಜಾಗದಲ್ಲಿ minus 3 ಇದೆ, c ಜಾಗದಲ್ಲಿ minus 7 ಇದೆ, ಅದನ್ನು ಬರ್ಕೊಂಡಿದ್ದೀವಿ. So a is equal to 2, b is equal to minus 3, c is equal to minus 7. a b c ಬರ್ಕೊಂಡಿದ್ದೀವಿ. Then what is slope formula? Slope formula is minus a divided by b. So slope formula minus a by b ಇದೆ. So that is minus 2 divided by minus 3. So 2 by 3 ಆಗುತ್ತೆ. Slope formula minus of a by b. So in the place of a we have to write 2. In the place of b we have to write minus 3. ಅವನ್ನ ಬರ್ಕೊಂಡಿದ್ದೀವಿ. Minus minus cancel ಆಗುತ್ತೆ. So we get the answer 2 divided by 3. Slope is equal to 2 divided by 3 ಆಗುತ್ತೆ. Then what is x intercept? X intercept is minus c by a formula. c ಜಾಗದಲ್ಲಿ ಏನಿದೆ minus 7 ಬರ್ಕೋಬೇಕು, a ಜಾಗದಲ್ಲಿ 2 ಇದೆ, ಅದನ್ನು ಬರ್ಕೊಂಡಿದ್ದೀವಿ. So minus of minus 7 and here it is 2. Then minus into minus ಏನಾಗುತ್ತೆ plus 7 divided by 2. ಅವ್ಯಾವುದು ಡಿವೈಡ್ ಆಗಲ್ಲ. Then what is y intercept formula? That is minus c divided by b. c is minus 7 again and b is minus 3 ಅಲ್ವಾ, ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀವಿ. ಮೈನಸ್ ಆಫ್ minus 7 divided by minus 3. ಸೊ ಇಲ್ಲಿ ಒಂದು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಆಸ್ ಯೂಶುವಲ್ ಇನ್ನೊಂದು ಮೈನಸ್ ಉಳ್ಕೊಂಡಿದೆ, ಅದನ್ನ ಬರ್ಕೊಂಡಿದ್ದೀವಿ. and 7 divided by 3. So minus 7 divided by 3. Therefore m is equal to 2 by 3, that is slope. Then x intercept what we got is 7 divided by 2 and y intercept what we got here it is minus 7 divided by 3. So this is how we have to find slope, x intercept and y intercept by using the given standard straight line equation. So hope you will do the things also here. So find the slope ಹೇಳಿದ್ದಾರೆ. ಇಲ್ಲಿ first problem ಅಲ್ಲಿ a is equal to 2, a is equal to 2, b equal to 3, c equal to 4. So slope formula minus a by b. You can do that. ಇಲ್ಲಿ ಫೈಂಡ್ ದ y ಇಂಟರ್ಸೆಪ್ಟ್ ಅಷ್ಟೇ ಕೇಳಿರೋದು. ಸೊ ಎ ಬಿ ಸಿ ಬರ್ಕೊಳ್ಳಿ. ದೆನ್ ಸ್ಲೋಪ್ ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಫಾರ್ಮುಲಾ ಏನು minus c divided by b. ಆನ್ಸರ್ ಬರೀರಿ. ಫೈಂಡ್ x ಇಂಟರ್ಸೆಪ್ಟ್ ಅಷ್ಟೇ ಕೇಳಿರೋದು ಎ ಬಿ ಸಿ. ಓಕೆ, ಸೊ a is 6, b is 2, c is 10. x intercept is what? minus c divided by a. Find out. Find the slope of straight line a b c. a is 7, b is 9, c is 11. So what is the slope? minus a by b. Find out that. ಇಲ್ಲಿ ಸ್ಲೋಪ್ ಮತ್ತೆ x intercept ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. a is 4, b is 3 and c is minus 6. ಓಕೆ, ಫೈಂಡ್ ಔಟ್ ಮಾಡಿ. ದೆನ್ ಇಲ್ಲಿ ಫೈಂಡ್ ದ ಸ್ಲೋಪ್ ಅಂಡ್ y intercept. a equal to 2, b equal to 5, c is equal to minus 6 here also. Then so slope and x intercept ಕೇಳಿದ್ದಾರೆ. So a is 3, b equal to 4, c is equal to minus 7. You can find that. Then find x intercept and y intercept. So a equal to 5, b equal to 3, c equal to 2. And here find the x intercept, y intercept and slope. So a equal to 4, b equal to 3, c equal to 7. Illi a equal to 2, b equal to 5, c equal to 8. And here a equal to 9, b equal to 3, c equal to 12. And last one a equal to 3, b equal to 4, c equal to 5. So ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಬರೀ ಸ್ಲೋಪ್, ಕೆಲವೊಂದು ಪ್ರಾಬ್ಲಮ್ ಅಲ್ಲಿ x intercept, ಬರೀ ಕೆಲವರಲ್ಲಿ ಬರೀ y intercept, and last problems ಅಲ್ಲಿ both x, y and slope ಎಲ್ಲದೂ ಕೂಡ ಕೇಳಿದೀವಿ. Hope you can do this one. I will share the problems to you. Okay, so we discussed some multiple choice question here. The value of x intercept in the equation minus 2x minus 3y plus 4 equal to 0. Calculate ಮಾಡಿ, answer send ಮಾಡಿ ನೋಡೋಣ. The value of x intercept in the equation send ಮಾಡಿ ಅಷ್ಟೇ. Value of x intercept in the equation minus 2x minus 3y minus 4 plus 4 equal to 0. So here first barcode, what is a? A is equal to minus 2. What is b? That is minus 3. What is c? It is 4. Then what they are asking? X intercept. So x intercept formula barcode. X intercept formula is what? Minus c divided by a. So minus c divided by a means minus c jagadali 4, a jagadali minus 2. So minus minus gets cancels. So 2 ones are 2 2s are. So what is the final answer?
2 divided by 1, that is 2. ಯಾರಿಗಾದ್ರೂ ಬಂದಿದ್ರೆ ನೋಡಿ. Okay, so what is the right answer here? It is 2. So ಅದೆಲ್ಲಿದೆ 2? That is option C, that is 2. So that is the right answer. So the value of x-intercept in the equation minus 2x minus 3y plus 4 equal to 0 is option C, 2. ಅರ್ಥ ಆಯ್ತಲ್ವಾ? We will go for another one. The value of slope in the equation 3x plus 4y minus 5 equal to 0. The value of slope in the equation 3x plus 4y is equal to minus 5 ಇದೆ. What is the general form? ax plus by plus c equal to 0 ಅಲ್ವಾ? ಫಸ್ಟ್ ಅದನ್ನ ಜನರಲ್ ಫಾರ್ಮ್ ಗೆ ಬರ್ಕೊಳ್ಳಿ. 3x plus ಅವ್ರು ಕೊಟ್ಟಿರೋದು 3x plus 4y is equal to minus 5. ಸೊ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಇಟ್ ಬಿಕಮ್ಸ್ 3x plus 4y minus 5 ಈ ಕಡೆ ಬಂದ್ರೆ plus 5 equal to 0. ನೀವೇನಾದ್ರೂ ಇಲ್ಲೇ c is equal to minus 5 ಅಂತ ಬರ್ಕೊಂಡ್ರೆ ತಪ್ಪು. ಯಾಕೆಂದ್ರೆ we have to write it in the form of general form, that is ax plus by plus c equal to 0 ಅಲ್ವಾ? So 3x plus 4y plus 5 equal to 0 ಆಯ್ತು. Then we can write what is a equal to 3, b equal to 4 and c is equal to 5. What they are asking? Slope alva, slope m, that is the formula is minus a by b. What is a? Minus 3. What is b? 4. So answer is minus 3 divided by 4. Elide minus 3 divided by 4. Okay, miss agide answer. Minus 3 divided by 4. So that is the right answer agate. Minus 4 by 3 agide. Minus 3 by 4 agbeku. Okay. So somewhere you can write option A, minus 3 divided by 4. So we can write here also it is minus 3 divided by 4. So slope is equal to minus a divided by b. By using that, we can write the answer. Okay. So we just summarize what are the things we have discussed. So in this session, we discussed about general form of a straight line, slope, x-intercept, y-intercept of a straight line, problems, assignments, and multiple choice questions. So in the next session, we are going to discuss about angle between two straight lines. ಎರಡು ಸ್ಟ್ರೈಟ್ ಲೈನ್ಸ್ ಗಳಿದ್ರೆ ಅವುಗಳ ಮಧ್ಯೆ ಆಂಗಲ್ ಏನಾಗಿರುತ್ತೆ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ದೆನ್ ಕಂಡೀಷನ್ ಫಾರ್ ಟೂ ಪ್ಯಾರಲಲ್ ಲೈನ್ಸ್. ಟೂ ಪ್ಯಾರಲಲ್ ಲೈನ್ಸ್ ಗೆ ಕಂಡೀಷನ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಗೆ ಏನ್ ಕಂಡೀಷನ್ಸ್ ಆಗಿರುತ್ತೆ, ಪ್ರಾಬ್ಲಮ್ಸ್, ಅಸೈನ್ಮೆಂಟ್ ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೀಗೆ ನಾವು 5 ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ಸ್ ಕಂಡಿಡಿದ್ವಿ. ಓಕೆ, ಒನ್ ಇಸ್ ಇಂಟರ್ಸೆಪ್ಟ್ ಫಾರ್ಮ್, ಸೆಕೆಂಡ್ ಒನ್ ಇಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಥರ್ಡ್ ಒನ್ ಇಸ್ ಸ್ಲೋಪ್ ಪಾಯಿಂಟ್ ಫಾರ್ಮ್, ಫೋರ್ತ್ ಒನ್ ಇಸ್ 2 ಪಾಯಿಂಟ್ ಫಾರ್ಮ್, ಫಿಫ್ತ್ ಒನ್ ಇಸ್ that is general form. ಇಷ್ಟನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ we are going to discuss about angle between two straight. ಯಾವುದೇ ಎರಡು ಸ್ಟ್ರೈಟ್ ಲೈನ್ಸ್ ಗಳನ್ನು ಜಾಯಿನ್ ಆಗಿದ್ದಾಗ ಅಲ್ಲೊಂದು ಆಂಗಲ್ ಫಾರ್ಮೇಷನ್ ಆಗುತ್ತೆ. ವಾಟ್ ಇಸ್ ದಟ್ ಆಂಗಲ್, ಹೇಗೆ ಫೈಂಡ್ ಔಟ್ ಮಾಡೋದು. ದೆನ್ ಕಂಡೀಷನ್, ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಏನ್ ಕಂಡೀಷನ್, ಎರಡು ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಇದ್ರೆ ಏನ್ ಕಂಡೀಷನ್, ಅವುಗಳ ಮೇಲೆ ಪ್ರಾಬ್ಲಮ್ಸ್, ಅಂಡ್ we will give some assignments and multiple choice questions. Okay, so thank you for watching this session. So thank you very much.